ನಮಸ್ತೆ ರೀ. ಇವತ್ತು ನಾನು ಸಂಜೆದು ವ್ಲಾಗ್ ಜೊತೆ ಬಂದೇನ್ರಿ. ಇವತ್ತು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಏನೋ ಹೊಸದೊಂದು ವಿಡಿಯೋ ತೊಗೊಂಡು ಬಂದೇನಿ, ಲಾಂಗ್ ವಿಡಿಯೋ. ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನನಗೆ. ನಾನು ಮೊದಲು ಸಂಜೆ 5 ಗಂಟೆಗೆಲ್ಲ ಕಸ ಉಟ್ಕೊಂಡಾದ್ಮೇಲೆ ಆಷಾಢ ಮಾಸ ಅಲ್ರಿ, ಈಗ ಅದಕ್ಕೆ ಅದನ್ನ ಫಸ್ಟ್ ನಾನು ನಿನ್ನೆ ಎಲ್ಲ ಗೆಜವಸ್ತ್ರಕ್ಕೆ ಕುಂಕುಮ ಹಚ್ಚಿದೆ. ಮಣ್ಣೆಲ್ಲ ಬತ್ತಿ ಎಲ್ಲ ತೊಯ್ಸಿಟ್ಟೆ. ಒಂದು ತಿಂಗಳು ಹಾಕೋಂಗೆಲ್ಲ ನಾನು ಬತ್ತಿ ತೊಯ್ಸಿಟ್ಕೊಂಡಿರ್ತೇನೆ ರೀ ಮೊದ್ಲು. ಯಾಕಂದ್ರೆ ದಿನ ತುಪ್ಪದ ಬತ್ತಿ ಬೆಳಗ್ಲಿಕ್ಕೆ ಬೇಕಾಗ್ತದೆ, ಅದಕ್ಕೆ ತೊಯ್ಸಿಟ್ಕೊಂಡಿರ್ತೀನಿ. ಆಮೇಲೆ ಗೆಜವಸ್ತ್ರ ದೇವ್ರ ಪೂಜೆ ಮಾಡ್ಲಿಕ್ಕತ್ತಾಗ ಶುಕ್ರವಾರ ಮಂಗಳವಾರ ಬೇಕಾಗ್ತದೆ. ಹೀಗಾಗಿ ಅವಾಗ ಮತ್ತು ಅರ್ಜೆಂಟಿಗೆ ಮಾಡ್ಕೋತ ಕೊಡೋಕ್ಕಿಂತ ಮೊದ್ಲು ಮಾಡಿ ಇಟ್ಕೊಂಡ್ಬಿಟ್ರೆ ಚಲೋ ಅಂತ ಹೇಳಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ರೀ. ಆಮೇಲೆ ಇಲ್ಲಿ ನೋಡ್ರಿ ನಮ್ಮದು ಟಿ ವಿ ಸ್ಟ್ಯಾಂಡ್ ಎಷ್ಟು ಅಸಹ್ಯ ಕಾಣ್ಲಿಕ್ಕತ್ತದ, ಅಷ್ಟು ಅಸಹ್ಯ ಆಗ್ಯದ ನೋಡ್ರಿ ನಮ್ದು. ಯಾಕಂದರೆ 2-3 ದಿವಸ ಬತ್ತಿ ಗೆಜವಸ್ತ್ರ ಇಟ್ಟಿದ್ನಲ್ಲ ರೀ, ಅದನ್ನ ಕ್ಲೀನಾಗಿ ಮಾಡಿರ್ಕಿಲ್ಲ ರೀ. ನಾವು ಒಟ್ಟು ಯಾರೇ ಬಂದ್ರಂತೂ ಅಷ್ಟು ಅಸಹ್ಯ ಅನಿಸ್ಲಿಕ್ಕತ್ತಿತ್ತು. ಹಿಂಗಾಗಿ ಅದನ್ನ ಒಟ್ಟು ಕ್ಲೀನ್ ಮಾಡಿರ್ಕಿಲ್ಲ. ಫಸ್ಟ್ ಅದನ್ನ ಬೆಳಗ್ಗೆ ನನಗೆ ಆಗಿರ್ಕೆ ಇಲ್ಲ ಕ್ಲೀನ್ ಮಾಡಲಿಕ್ಕೆ, ಸಂಜೆ ಮುಂದೆ ಕ್ಲೀನ್ ಮಾಡೋನು ಅಂತ ಹೇಳಿಬಿಟ್ಟಿದ್ದೆ. ಅದನ್ನೆಲ್ಲ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ನಾವು ಟಿ ವಿ ಸ್ಟ್ಯಾಂಡ್ ಮೇಲೆ ಭಾಳ ಶೋದು ಸಾಮಾನು ಇಟ್ಟಿಲ್ಲ, ಯಾಕಂದ್ರೆ ಅದನ್ನ ತೆಗೆದು ಒರೆಸ್ಬೇಕಲ್ರಿ, ಅದು ಬೇಸರ ನನಗೆ. ಅದಕ್ಕೆ ಹೀಗಾಗಿ ಟಿ ವಿ ಸ್ಟ್ಯಾಂಡ್ ಮೇಲೆ ಭಾಳ ಶೋ ಪೀಸ್ ಇಟ್ಟಿಲ್ಲ. 2 ಬಾಟ್ಲಿಗೆ ನನ್ನ ಮಗಳು ಡಿಸೈನ್ ಮಾಡಿ ಇಟ್ಟಾಳೆ. ಅದಕ್ಕೆ ಹೂ ತಂದು ಹಾಕಬೇಕು ಅಂತೇಳಿ ಹೇಳ್ತಿರ್ತಾಳೆ. ಒಂದು ದಿವಸ ನಾ ಇನ್ನೂ ಹೂ ತಂದು ಹಾಕಿಲ್ಲ, ಏನಿಲ್ಲ. ಆಮೇಲೆ ನೋಡ್ರಿ ಇಲ್ಲಿ ಎಷ್ಟು 4 ಗೊಂಬೆ ತೆಗೆದು ಒರೆಸ್ಲಿಕ್ಕೆ ಬೇಸರ ರೀ ನಂಗೆ ದಿನ. ಹಿಂಗಾಗಿ ಒರೆಸೋದು ಬೇಸರಾಗಿರ್ತದೆ. ಇನ್ನು ಮತ್ತು ಶೋ ಪೀಸ್ ಇಟ್ಟು ಮತ್ತು ಅದನ್ನ ಕ್ಲೀನ್ ಮಾಡಿದ್ರೆ ಅಯ್ಯೋ ಮುಗೀತು ಬಿಡ್ರಿ ನಂದು ಅಲ್ಲಿಗೆ. ಎಷ್ಟು ಕ್ಲೀನ್ ಮಾಡ್ಕೊಂಡ್ರೆ ರಗಡ್ ಆಗ್ತದೆ ನನಗೆ. ಆಮೇಲೆ ಅದನ್ನೆಲ್ಲ ಟಿ ವಿ ಸ್ಟ್ಯಾಂಡ್ ಇವತ್ತು ದೇವ್ರು ಆ ಕಡೆ ಹುಟ್ಟಿದ್ದ ಏನೋ ಟಿ ವಿ ಸ್ಟ್ಯಾಂಡ್ ಸಾಯಂಕಾಲ ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ಬಟ್ಟೆ ಮಡಿಸ್ಬೇಕಲ್ರಿ. ಸಂಜೆ ಮುಂದೆ ಬೆಳಗ್ಗೆ ಒಣಗಿದ್ವಿ ಎಲ್ಲ ಬಟ್ಟೆ ಮಡಿಚಿ ಇಡಬೇಕಲ್ರಿ. ಹೀಗಾಗಿ ಮತ್ತೆಲ್ಲ ಬಟ್ಟೆ ಮಡಚೋದಾಯ್ತು. ಟಾವೆಲ್ಗಳು ಇದ್ದು ಅವನ್ನೆಲ್ಲ ಟಾವೆಲ್ಸ್ ಮಡಿಚಿ ಕಬೋರ್ಡ್ನ್ಯಾಗ ಅವರು ಯಾರ್ಯಾರವ ಏನೇನು ಎಲ್ಲ ಮಕ್ಕಳದು ಅಮ್ಮನಿಯವ್ರದ್ದೆಲ್ಲ ಇಡಬೇಕಲ್ರಿ ಕಬೋರ್ಡ್ನಾಗ. ಎಲ್ಲ ಕಬೋರ್ಡ್ನಾಗ ಇಡೋದಾಯ್ತು. ಮಧ್ಯಾಹ್ನ ಊಟ ಮಾಡಿದ್ದು ಭಾಂಡೆ ಇದ್ದು ರೀ, ಭಾಂಡೆ ತೊಳೆಯೋದಾಯ್ತು. ಇದನ್ನ ಹಾಕೊಂಡು ಭಾಂಡೆ ತೊಳೆದ್ಬಿಟ್ರೆ ಡ್ರೆಸ್ ಒಟ್ಟು ಹೊಲಸಾಗೋದಿಲ್ಲ ರೀ. ಅದಕ್ಕೆ ಅದನ್ನ ಹಾಕೊಂಡು ಭಾಂಡೆ ತೊಳಿತೀನಿ ಪರ್ಸ್ನಲಾಗಿ. ಯಾಕಂದ್ರೆ ಸ್ವಲ್ಪ ನಂಗೆ ಬಟ್ಟೆ ಹೊಲಸಾತಂದ್ರೆ ಒಂಥರ ಅನ್ನಿಸ್ಕತ್ತಿರ್ತದೆ. ಅದಕ್ಕೆ ಅದನ್ನೆಲ್ಲ ಭಾಂಡೆ ತೊಳ್ಕೊಂಡಾದ್ಮೇಲೆ ಸಿಂಕ್ ತೊಳ್ಕೋದಾಯ್ತು. ಸಿಂಕ್ ನೋಡ್ರಿ ಇಲ್ಲಿ ಭಾಂಡಿನ ತೊಳ್ಕೊತ ಇದ್ರೆ ಕ್ಲೀನ್ ಇರ್ತದೆ ರೀ, ಇಲ್ಲ ಅಂದ್ರೆ ಭಾಳ ಹೊಲಸಾಗ್ತದೆ. ಈಗ ಇದಕ್ಕಂತೂ ಮಳೆಗಾಲಕ್ಕಂತೂ ಮತ್ತಷ್ಟು ವಾಸ ಬರ್ತದೆ ಅಂತ ಹೇಳಿ ದಿನ ತೊಳ್ಕೋತ ಇದ್ದೆ. ಆಮೇಲೆ ಮತ್ತು ಕೈಕಾಲು ಮಾರಿ ತೊಗೊಂಡು ದೇವ್ರ ಮುಂದೆ ದೀಪ ಹಚ್ಚೋದಾಯ್ತು ರೀ. ಇವತ್ತು ಶನಿವಾರ ಅಂತ ಹೇಳಿ ಹನುಮಾನ್ ಚಾಲೀಸ್ ಓದ್ತೇನೆ ನಾನು. ದೇವ್ರ ಮುಂದೆ ದೀಪ ಹಚ್ಚಿ ಹನುಮಾನ್ ಚಾಲೀಸ್ ಓದಿ ಉದ್ದಿನ ಕಡ್ಡಿ ಬೆಳಗ್ಗೆ ಇಲ್ಲಿಗೆ ದೇವ್ರದ್ದು ಸಂಜೆಗೆ ಅರ್ಧ ಕೆಲಸ ಆಯ್ತು ರೀ ನಂದು. ಶನಿವಾರ ಅಂತ ಹೇಳಿ ಹನುಮಪ್ಪನ ಗುಡಿಗೆ ಹೋಗ್ತೀನಿ ನಾನು. ವಾರ ಹೋಗಿರ್ತೀನಿ, ಒಟ್ಟು ತಪ್ಪಿಸೋದಿಲ್ಲ ಹನುಮಪ್ಪನ ಗುಡಿಗೆ. ಈಗ ಜಿಟಿ ಹೊರಗೆ ಮಳೆ ಹತ್ತದಲ್ರಿ. ಈ ಮಳೆಗೆ ಏನಾರು ಚಹಾ ಕುಡಿಬೇಕು ಅನ್ನಿಸ್ತಿರ್ತದೆ ನಮ್ಗೆ. ಉತ್ತರ ಕರ್ನಾಟಕದ ಮಂದಿಗೆ ಬಿಟ್ರೆ ಸಂಜೆ ಮುಂದೆ ಚಹಾ ಇಲ್ದ ನಡೆಯೋದೇ ಇಲ್ಲ. ಅಷ್ಟು ಚಹಾ ಮೇಲೆ ಡಿಪೆಂಡ್ ಆಗಿರ್ತೀವಿ ನಾವು. ಅಂಥದ್ರಾಗ ಇಂಥ ಮಳೆ ಬಂತಂದ್ರೆ ಕೇಳಿರೆ ಚಹಾ ಬೆಳಗ್ಗೆ 10, ಸಂಜೆ ಮುಂದೆ 10 ಚಹಾ ಕುಡಿತೀವಿ ಹಂಗೆ. ಆಮೇಲೆ ಮತ್ತು ಚಹಾ ಅಷ್ಟೇ ಹೆಂಗೆ ಕುಡಿತೀರಿ, ಚಹಾ ಜೊತೆ ಮತ್ತು ಏನಾರು ಬೇಕಲ್ರಿ, ಖಾರಿ ಬೇಕಲ್ರಿ. ಚಹಾ ಜೊತೆ ಖಾರಿ ಬೇಕು, ಚಿಪ್ಸರೇ ಬೇಕು, ಏನಾರು ಬೇಕಾಗ್ತದೆ. ಹಾಗಾಗಿ ಚಹಾ ಖಾರಿ ತೊಗೊಂಡು ಆಮೇಲೆ ಹನುಮಂತ ದೇವ್ರ ಗುಡಿಗೆ ಹೊಂಟಿದ್ದೇವೆ. ಶನಿವಾರ ಅಲ್ಲ ರೀ, ನಮ್ಮ ಮನೆ ಹತ್ರ ಒಂದು ಹನುಮಂತ ದೇವ್ರ ಗುಡಿ ಅದ. ಆ ಗುಡಿಗೆ ಹೋಗಿದ್ವಿ ನಾನು ನನ್ನ ಮಗಳು. ಅಲ್ಲಿ ಹೋಗ್ಬೇಕಾದ್ರೆ ಏನು ಮಳೆ ಇದ್ದಿರ್ಕಿಲ್ಲ ರೀ, ಆರಾಮಾಗಿ ಹೋದ್ವಿ ಇಬ್ಬರು ತಾಯಿ ಮಗಳು. ಬರಬೇಕಾದ್ರೆ ಆಮೇಲೆ ಮಳೆ ಹತ್ತತ್ರಿ. ಇಷ್ಟು ಮಳೆ ಹತ್ತತ್ತಂದ್ರೆ ಇಲ್ಲಿ ನೋಡ್ರಿ ಗುಡಿಗೆ ಬಂದ್ವಿ, ಹನುಮಂತ ದೇವ್ರ ದೇವಸ್ಥಾನಕ್ಕೆ ಬಂದ್ವಿ. ಆಮೇಲೆ ಗುಡಿಯಿಂದ ಬರಬೇಕಾದ್ರೆ ಅಲ್ಲೇ ಗ್ರೀನ್ ಫೀಲ್ಡ್ ಅದ ಅಂಗಡಿ, ಅಲ್ಲೇ ಸ್ವಲ್ಪ ಸಾಮಾನು ತೊಗೋಬೇಕಾಗಿತ್ತು. ಹಿಂಗಾಗಿ ಅಲ್ಲಿ ಹೋಗಿ ಸಾಮಾನು ತೊಗೋಬೇಕಾಗಿತ್ತು. ನಾನು ನನ್ನ ಮಗಳು ಸಾಮಾನು ತೊಗೊಂಡು ಹೊರಗೆ ಬರೋದ್ರೊಳಗೆ ಮಳೆ ಹತ್ತತ್ರಿ. ಸಿಕ್ಕಾಪಟ್ಟೆ ಮಳೆ ಹತ್ಬಿಡ್ತು ಅಲ್ಲಿ. ಆಮೇಲೆ ಎಷ್ಟೊತ್ತು ನಿಂತು ಕೂಡಲೇ ಅಂಗಡಿ ಹತ್ರ ನಿಂತಿದ್ವಿ.
ಹಂಗೆ ಮಳೆ ನೋಡ್ರಿ ಇಲ್ಲಿ ಮಳೆ ಬರ್ಲಿಕ್ಕತ್ತದ ಹೆಂಗೆ. ಆಮೇಲೆ ಸ್ವಲ್ಪ ನಿಂತಿತು, ಮತ್ತು ಮುಂದೆ ಬಂದ್ವಿ, ಮತ್ತು ನಿಂತ್ವಿ. ಆಮೇಲೆ ಅದೇನು ಮಳೆ ಸ್ಟಾಪ್ ಆದಂಗೆ ಕಾಣಲಿಲ್ಲ. ಆಮೇಲೆ ಮತ್ತು ನಮ್ಮ ಮನೆಯವ್ರಿಗೆ ಫೋನ್ ಹಚ್ಚಿದ್ವಿ, ನಮ್ಮ ಮನೆಯವ್ರು ಬಂದಮೇಲೆ ಮನೆಗೆ ಬಂದು ಸೇರಿದ್ವಿ. ಮನೆಗೆ ಬಂದು ಮತ್ತು ಮಳಿಂದ ಬಂದ್ವಿ ಅಲ್ರಿ, ಯಾಕೋ ಹಸಿವೆ ಆದಂಗೆ ಆಗಿತ್ತು. ಆಮೇಲೆ ಮತ್ತು ಅವಲಕ್ಕಿ ಹಚ್ಕೊಂಡ್ವಿ. ನಮಗೆ ಉತ್ತರ ಕರ್ನಾಟಕದ ಮಂದಿಗೆ ಅವಲಕ್ಕಿ ಅಂದರೆ ಕೇಳಿರಿ ಮಸ್ತ್ ಪೈಕಿ 2 ಹೊತ್ತು ತಿಂದಂದ್ರೂ ಅವಲಕ್ಕಿ ತಿಂತೀವಿ, ಅಷ್ಟೇ ನಮ್ಗೆ ಅವಲಕ್ಕಿ ಅಂದರೆ ಪ್ರೀತಿ ರೀ. ಹೀಗಾಗಿ ಅವಲಕ್ಕಿ ಹಚ್ಕೊಂಡು ಅವಲಕ್ಕಿ ತಿಂದ್ವಿ. ಅವಲಕ್ಕಿ ಹಚ್ಚೋದಾತ್ರಿ, ಟಿ ವಿ ನೋಡ್ಕೊತ 3 ಮಂದಿ ಹಾಲ್ನಾಗ ಕೂತು ಅವಲಕ್ಕಿ ತಿಂದ್ವಿ. ಇವತ್ತಿಂದಂದು ಸಂಜೆ ವ್ಲಾಗ್ ಮುಗೀತ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡೋದು ಮಾತ್ರ ಮರೀಲಿಕ್ಕೆ ಹೋಗಬೇಡ್ರಿ. ಪ್ಲೀಸ್ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.